ಪ್ರಿಯರೇ, ರೋಚಕ ಕತೆ ಹೇಳುವುದಕ್ಕೆ ಹೊರಟಿದ್ದೇನೆ. ಒಬ್ಬ ವ್ಯಕ್ತಿಯ ಕುರಿತಾಗಿ ನಾನಿವತ್ತು ಮಾತಾಡಲಿಕ್ಕಿದ್ದೇನೆ. ಆತನ ಹೆಸರು ವಿಲಿಯಂ ಮೆಕ್ಫರ್ಸನ್. ಒಂದು ದಿನ ಡೈನಮಿಟ್ ಬಾಂಬ್ ಸಿಡಿದು ಆತನ ಮುಖದ ಮುಂದೆ ಸ್ಫೋಟಗೊಂಡು ಪ್ರಾಣಾಪಾಯದಿಂದ ಹೊರಬಂದ. ಆದರೆ ತನ್ನ ಕಣ್ಣುಗಳನ್ನು ಕಳೆದುಕೊಂಡ, ಆತನ ಕೈಗಳನ್ನು ಕಳೆದುಕೊಂಡ, ಮುಖದಲ್ಲಿನ ಕೆಲವು ಭಾಗಗಳು ಸ್ಪರ್ಶದ ಶಕ್ತಿಯನ್ನು ಕಳೆದುಕೊಂಡಿತು. ಆತನಿಗೆ ಸತ್ಯವೇದ ಎಂದರೆ ಅಪಾರವಾದ ಪ್ರೀತಿ. ಆದರೆ ಈಗ ಓದುವುದು ಹೇಗೆ? ಬ್ರೈಲ್ ಲಿಪಿಯಿಂದ ಕೈಯಿಂದ ಓದಲು ಸಾಧ್ಯವಿಲ್ಲ, ಯಾಕಂದರೆ ಕೃತಕ ಕೈಗಳಿತ್ತು. ಆತನು ತುಟಿಗಳಿಂದ ಪ್ರಯತ್ನಿಸಿದ, ಆದರೆ ಅದೂ ಕೂಡ ಸ್ಪರ್ಶ ಕಳೆದುಕೊಂಡಿತ್ತು. ತನ್ನ ನಾಲಿಗೆಯಿಂದ ಮೂನ್ ಟೈಪ್ ಸಿಸ್ಟಮ್ ಅಕ್ಷರಗಳನ್ನು ಕಲಿಯಲಿಕ್ಕೆ ಪ್ರಾರಂಭಿಸಿದ. ಕಬ್ಬಿಣದ ಅಕ್ಷರಗಳು ಆತನ ನಾಲಿಗೆಯನ್ನು ಅನೇಕ ಬಾರಿ ಗಾಯಪಡಿಸಿತು, ರಕ್ತ ಬಂತು. ಆದರೂ ಆತನು ದೇವರನ್ನು ಪ್ರಾರ್ಥಿಸಿದನು, ದೇವರೇ, ಒಂದು ಅಕ್ಷರವಾದರೂ ಕಲಿಯಲಿಕ್ಕೆ ಶಕ್ತಿಯನ್ನು ಕೊಡು. ಆ ನಂಬಿಕೆಯಲ್ಲಿ ನಂತರ 65 ವರ್ಷಗಳಲ್ಲಿ ಆತನು ಸತ್ಯವೇದವನ್ನು ಸಂಪೂರ್ಣವಾಗಿ 4 ಬಾರಿ ಓದಿ ಮುಗಿಸಿದ. ತನ್ನ ನಾಲಿಗೆಯಿಂದ ಸತ್ಯವೇದದ ದೇವರ ವಾಕ್ಯದ ಕುರಿತು ಎಷ್ಟೊಂದು ಪ್ರೀತಿ! ಆತನ ಈ ಒಂದು ಪ್ರಯತ್ನ ನಮ್ಮ ಹೃದಯದಲ್ಲಿ ಒಂದು ಪ್ರಶ್ನೆ ಮೂಡುತ್ತದೆ. ನಮಗೆ ಕಣ್ಣುಗಳಿವೆ, ಕೈಗಳಿದೆ, ಬಾಯಿಯೂ ಇದೆ, ಆದರೆ ನಾವು ದೇವರ ವಾಕ್ಯವನ್ನು ಓದುತ್ತಾ ಇದ್ದೇವೆ.